ನಮಸ್ಕಾರ, ನನ್ನ ಹೆಸರು ರೋಹನ್ ಬಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, FII's net buyers worth 17,800 crores. ಲಾಸ್ಟ್ 1 ವೀಕಲ್ಲಿ FII's ನೆಟ್ ಬಯರ್ಸ್ ಆಗಿದ್ದಾರೆ ವರ್ತ್ 17,800 ಕ್ರೋರ್ಸು. ಹಾಗೂ ಪ್ರೀವಿಯಸ್ ವೀಕು ನೆಟ್ ಇನ್ವೆಸ್ಟ್ಮೆಂಟು 8,500 ಕ್ರೋರ್ಸ್ ಮಾಡಿದರು. DIS'ು ಈ ವೀಕು ನೆಟ್ ಬಯರ್ಸು ಅದರ ಸ್ಮಾಲ್ ಅಮೌಂಟಿಗೆ 1,100 ಕ್ರೋರ್ಸು. ಈ FII ಆ್ಯಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಬಟ್ ಅದೇ ಟೈಮಲ್ಲಿ ಇಂಡಿಯಾ ಪಾಕಿಸ್ತಾನದ ಮಧ್ಯದಲ್ಲಿ ಸ್ವಲ್ಪ ಟೆನ್ಷನ್ ನಡೀತಾ ಇದೆ ಬಿಕಾಸ್ ಆಫ್ ದ ಪಹಲ್ಗಾಮ್ ಟೆರರ್ ಅಟ್ಯಾಕ್ಸ್. ನ್ಯೂಸ್ ನಂಬರ್ 2, ಅಪ್ಕಮಿಂಗ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಬರುವ ವಾರ ಸುಮಾರು ದೊಡ್ಡ ಕಂಪ್ನಿಗಳು ಅವರ ಕ್ವಾರ್ಟರ್ಲಿ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಕೆಲವು ಕಂಪ್ನೀಸ್ ಹೆಸರು ಹಾಕಿದ್ದೀನಿ: ಅದಾನಿ ಗ್ರೀನ್, TVS ಮೋಟರ್ಸ್, ಅಲ್ಟ್ರಾಟೆಕ್ ಸಿಮೆಂಟ್, ಅಂಬುಜಾ ಸಿಮೆಂಟ್, ಬಜಾಜ್ ಫೈನಾನ್ಸ್, ಬಜಾಜ್ ಫಿನ್ಸರ್ವ್, BPCL, ಟ್ರೆಂಟೋ, ಅದಾನಿ ಪವರ್, ಜಿಂದಾಲ್ ಸ್ಟೀಲ್, ಡಿಮಾರ್ಟ್, ಕೋಟಕ್ ಬ್ಯಾಂಕ್, ಕ್ಯಾಮ್ಸ್ ಹಾಗೂ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ನಿಮ್ಮ ಯಾವ ಒಂದು ಸ್ಟಾಕ್ಸ್ ಇದೆ ನಿಮ್ಮ ಪೋರ್ಟ್ಫೋಲಿಯೋಲಿ ಅದರದ್ದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಎಲ್ಲ ನೀವು ರೆಗ್ಯುಲರಾಗಿ ಚೆಕ್ ಮಾಡ್ತಾ ಹೋಗಿ. ಆವಾಗ ನಿಮಗೆ ಏನು ಮಾಡಬೇಕು ಆ ಸ್ಟಾಕ್ ಜೊತೆಗೆ ಅಂತ ಗೊತ್ತಾಗುತ್ತೆ. ನ್ಯೂಸ್ ನಂಬರ್ 3, ಜಿಯೋ ಪೊಲಿಟಿಕಲ್ ನ್ಯೂಸ್ ಟು ಇಂಪ್ಯಾಕ್ಟ್ ಮಾರ್ಕೆಟ್ಸ್. ಜಿಯೋ ಪೊಲಿಟಿಕಲ್ ಡೆವಲಪ್ಮೆಂಟ್ಸು ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಹಾಗೂ ಕ್ವಾರ್ಟರ್ಲಿ ರಿಸಲ್ಟ್ಸ್ ಈ ವಾರ ಏನು ಬರುತ್ತೆ ಅದರಿಂದ ಮಾರ್ಕೆಟು ಇನ್ಫ್ಲುಯೆನ್ಸ್ ಆಗುತ್ತೆ ಈ ವಾರ. ಹಾಗೂ FIIs ಯಾವ ಥರ ಇನ್ವೆಸ್ಟ್ ಮಾಡ್ತಾರೆ ಅಥವಾ ಸೇಲ್ ಮಾಡ್ತಾರೆ, ಪ್ಲಸ್ಸು ಗ್ಲೋಬಲ್ ಕ್ಯೂಸ್ ಯಾವ ಥರ ಇದೆ, ಇದರಿಂದನೂ ಮಾರ್ಕೆಟ್ಸಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ಸಿಗೆ ಥರ್ಸ್ಡೇ 1ನೇ ತಾರೀಕು ಮೇ ಮಹಾರಾಷ್ಟ್ರ ಡೇ ಅಂತ ರಜೆ ಇರುತ್ತೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ರಿಲಯನ್ಸ್ ಇಂಡಸ್ಟ್ರೀಸು ಅವರು 75,000 ಕ್ರೋರ್ಸು ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ, ಈಚು ಇನ್ ನ್ಯೂ ಎನರ್ಜಿ ಬಿಸ್ನೆಸ್ ಹಾಗೂ ಪೆಟ್ರೋಕೆಮಿಕಲ್ ಬಿಸ್ನೆಸ್ಸು. ಹಾಗೂ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಈ ನ್ಯೂ ಎನರ್ಜಿ ಬಿಸ್ನೆಸ್ದು ಪ್ರಾಫಿಟ್ಟು ಆಲ್ಮೋಸ್ಟ್ ಈಕ್ವಲ್ ಟು ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್, ಈಗೇನು ರನ್ ಮಾಡ್ತಾರೋ ಬಿಸ್ನೆಸ್ಸು ಅದರದಷ್ಟೇ ಪ್ರಾಫಿಟ್ ಬರುತ್ತೆ ಬೈ 2029 ಅಥವಾ 2031 ಅಷ್ಟರೊಳಗೆ ಅಂತ ಅವರು ಗೆಸ್ ಮಾಡ್ತಾ ಇದ್ದಾರೆ. ಹಾಗೂ ಸುಮಾರು ವರ್ಷ ಆದಮೇಲೆ ಟೋಟಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಲ್ಲಿ ನ್ಯೂ ಎನರ್ಜಿ ಸೆಗ್ಮೆಂಟ್ದು ಪ್ರಾಫಿಟ್ಟೇ 50% ಇರುತ್ತೆ ಅಂತ ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಅವರ ಒಂದು ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.